ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕರ ವೇದಿಕೆಯ ಪತ್ರಿಕಾಗೋಷ್ಠಿಯ ಸಂಘಟನೆಯ ಪದಾಧಿಕಾರಿಗಳನ್ನು ಪರಿಚಯ ಮಾಡಿಕೊಳ್ತೇನೆ. ಪ್ರಮೋದ್ ಗುಜ್ರಾನ್ ಅಂತ ರಾಜ್ಯ ಸಂಘಟನೆ, ಅಬ್ದುಲ್ ವೆನಿಲಾ ಅಂತ ನಮ್ಮ ಉಡುಪಿ ಜಿಲ್ಲಾ ಕಾರ್ಯಾಧ್ಯಕ್ಷರು. ಹೋರಾಟ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳನ್ನು ಮಾಡ್ಕೊಳ್ತಾ ಬಂದಂಥದ್ದು ವಿಷಯ ನಿಮ್ಗೆ ಗೊತ್ತಿದೆ. ಅಲ್ಲಿ ಆಕ್ಚುಲಿ ಎಲ್ಲ ಸಂಘಟನೆಯವರು ಮನವಿ ಕೊಟ್ಟರು, ಧರಣಿಗಳನ್ನು ಮಾಡಿದ್ರು, ಕಾಲೇಜು ಕ್ಲಾಸಸ್ ಅನ್ನು ಅಟೆಂಡ್ ಮಾಡಿ ಸ್ಟ್ರೈಕ್ಗಳನ್ನು ಮಾಡಿದ್ರು. ಅದು ಕೂಡ ಇವತ್ತು ತನಕ ಅದು ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಟೆಕ್ನಿಕಲ್ ಒಂದು ಪ್ರಾಬ್ಲಮ್ ಇತ್ತು. ಸೊ ಇದನ್ನು ನಾವು ಗಮನಿಸಿ ನಾವು ಮೊದಲನೇದಾಗಿ ಜಯಪ್ರಕಾಶ್ ಹೆಗಡೆ ದಿನಾಂಕ ಉಪಕುಲಪತಿ ವಿಸಿ ಅವರಿಗೆ, ಮ್ಯಾಂಗ್ಳೂರು ವಿಸಿ ಅವರಿಗೆ ದೂರವಾಣಿ ಮಾತಾಡಿದಾಗ ಮಡಿಕೇರಿಯಲ್ಲಿ ಈಗಾಗಲೇ ಒಂದು ಸಬ್ ಸೆಂಟರ್ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಕೊಡಿ ಅಂತ ಹೇಳಿದಾಗ ಅವರು ಆಯ್ತು ಸರ್ ನಾನು ನೋಡ್ತೇನೆ ಅಂತ ಅಷ್ಟೇ ಹೇಳಿದ್ರು. ಸೊ ಅವ್ರು ಲೆಟರ್ ಮಾಡಿ ನಮ್ಮ ಭೇಟಿ ಆಗಲಿಕ್ಕೆ ಹೇಳಿದ್ರು ಜಯಪ್ರಕಾಶ್ ಹೆಗಡೆ. ನಂತರ ನಾವು ಅವ್ರ ಹತ್ರ ಒಪ್ಪಿಗೆ ಕೊಟ್ಟು ನಾವು ಅದನ್ನು ಮುಗಿಸ್ಕೊಂಡು ಮತ್ತು ವಾಪಸ್ ನಾವು ಜಯಪ್ರಕಾಶ್ ಹೆಗಡೆ ಹತ್ರ ಬಂದು ಈ ವಿಷಯವನ್ನು ತಿಳಿಸಿದಾಗ ಅವರು ನೇರವಾಗಿ ಉನ್ನತ ಶಿಕ್ಷಣ ಸಚಿವ ದೇಶಪಾಂಡೆ ಅವರಿಗೆ ಸಂಪರ್ಕ ಮಾಡಿ ಅವರಿಗೂ ಕೂಡ ಒಂದು ಪತ್ರ ಬಂದು ದೇಶಪಾಂಡೆ ಅವರು ವಿಶ್ವಾಸವನ್ನು ಕೊಟ್ಟರು, ಖಂಡಿತವಾಗಿ ಇದನ್ನು